ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಟೈಫಾಯ್ಡಿನ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಆ್ಯಂಡ್ ಅದರಲ್ಲಿ ಬಹಳಷ್ಟು ರಿಕ್ವೆಸ್ಟ್ ಬರ್ತಾ ಇತ್ತು, ಈ ಟೈಫಾಯ್ಡ್ ಲಸಿಕೆಯ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟೈಫಾಯ್ಡ್ ಲಸಿಕೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಟೈಫಾಯ್ಡ್ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಬರುವಂಥ ಒಂದು ಡಿಸೀಸ್ ಅಥವಾ ರೋಗ. ಸಾಲ್ಮೋನೆಲ್ಲಾ ಟೈಫಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡ್ತಾ ಇರುತ್ತೆ. ಈಗ ಬ್ಯಾಕ್ಟೀರಿಯಾ ಹೇಗೆ ಬರುತ್ತೆ? ಯಾವಾಗ ನಮಗೆ ಈ ಕುಲುಷಿತ ನೀರಿನ ಜೊತೆ ನಾವು ಕಾಂಟ್ಯಾಕ್ಟಿಗೆ ಬರ್ತೇವೆ. ಈ ಕುಲುಷಿತ ನೀರು ಅಂತ ಹೇಳಿದರೆ ಈಗ ಸ್ಯಾನಿಟೇಷನ್ ಎಲ್ಲ ಸರಿ ಇರೋದಿಲ್ಲ, ಮಲದ ಜೊತೆ ನೀರು ಮಿಕ್ಸ್ ಆಗಿರುತ್ತೆ. ಆ ರೀತಿ ಕುಲುಷಿತಗೊಂಡಂಥ ನೀರು ಏನಾದರೂ ಕಾಂಟ್ಯಾಕ್ಟಿಗೆ ಬಂದಾಗ ನಮ್ಮ ಈ ಪ್ರಾಕ್ಟೀಸಸ್, ನಾವು ಈಗ ಟಾಯ್ಲೆಟಿಗೆ ಹೋಗಿ ಬಂದ್ವಿ, ಸರಿಯಾಗಿ ಕೈಯನ್ನು ವಾಶ್ ಮಾಡಲಿಲ್ಲ, ಆ ರೀತಿ ಎಲ್ಲ ಸರಿಯಾದ ಹೈಜೀನ್ ಇರದೆ ನಾವು ವಾಟರ್ ಜೊತೆ ಕಂಟ್ಯಾಮಿನೇಷನ್ ಆಗೋಯ್ತು ಆ್ಯಂಡ್ ಆ ಥರದ ವಾಟರನ್ನು ನಾವೇನಾದರೂ ಇನ್ ಕಾಂಟ್ಯಾಕ್ಟಿಗೆ ಬಂದ್ವಿ, ಆವಾಗ ಎಲ್ಲ ಈ ಟೈಫಾಯ್ಡ್ ಹರಡ್ತಾ ಇರುತ್ತೆ. ಸೊ ಅದರಿಂದ ಈ ಟೈಫಾಯ್ಡ್ ನೀವು ನೋಡ್ಬೋದು, ಹೊರಗಡೆ ಆಹಾರಗಳನ್ನು ತಿಂದಾಗ ಅಥವಾ ಎಲ್ಲಿ ಅಷ್ಟು ಕ್ಲೆನ್ಲಿನೆಸ್ ಇರೋದಿಲ್ಲ, ಬಹಳ ಅನ್ಹೈಜಿನಿಕ್ ಜಾಗಗಳಿರ್ತವೆ, ಅಲ್ಲೆಲ್ಲ ಇವು ಸ್ವಲ್ಪ ಹೆಚ್ಚಿಗೆ ಇರ್ತವೆ. ಸೊ ಬೇಸಿಕಲಿ ಕುಲುಷಿತ ನೀರಿನಿಂದ ಈ ಟೈಫಾಯ್ಡ್ ಹರಡ್ತಾ ಇರುತ್ತೆ. ಆ್ಯಂಡ್ ಟೈಫಾಯ್ಡಲ್ಲಿ ಪೇಷಂಟಿಗೆ ಬಹಳ ಜ್ವರ ಬರ್ತಾ ಇರುತ್ತೆ, ಹೊಟ್ಟೆ ನೋವು ಬರೋದು, ತಲೆನೋವು ಬರೋದು, ಕೆಲವೊಬ್ಬರಿಗೆ ರ್ಯಾಷಸ್ ಎಲ್ಲ ಬರೋದು ಆಗ್ತಾ ಇರುತ್ತೆ. ಇದನ್ನ ನಾವು ಆಂಟಿಬಯೋಟಿಕ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ನಾವು ಆದಷ್ಟು ಅವರಿಗೆ ಹೆಲ್ಪ್ ಮಾಡ್ಬೋದು. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಇದು ಬಹಳ ಕಾಂಪ್ಲಿಕೇಶನ್ ಅನ್ನು ಮಾಡಿಬಿಡುತ್ತೆ. ಕೆಲವೊಬ್ಬರಿಗೆ ಕರುಳಿನಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗಿ ಕರುಳ ಪರ್ಫೋರೇಷನ್ ಆಗಿಬಿಡುತ್ತೆ, ಅಂದರೆ ಅದು ಒಡೆದು ಹೋಗ್ಬಿಡುತ್ತೆ, ಅಲ್ಸರ್ ಆಗಿಬಿಡುತ್ತೆ, ಜೀವಕ್ಕೂ ಸಹ ಅಪಾಯ ಆಗುತ್ತೆ. ಸೊ ಟೈಫಾಯ್ಡ್ ಒಂದು ಬಹಳ ಡೇಂಜರಸ್ ರೋಗ. ಅದು ಸರಿಯಾಗಿ ಟ್ರೀಟ್ಮೆಂಟ್ ಇರಲಿಲ್ಲ ಅಂದಾಗ ಬಹಳ ಪ್ರಾಬ್ಲಮನ್ನು ಮಾಡುತ್ತೆ. ಅದರಲ್ಲೂ ಈಗ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇರ್ತೇವೆ, ಬಹಳಷ್ಟು ಜನರಿಗೆ ಆಂಟಿಬಯೋಟಿಕ್ ಈಗ ಅವ್ರು ರೆಸಿಸ್ಟೆಂಟ್ ಇದ್ಬಿಡ್ತಕ್ಕೆ ಆಕ್ಟೇ ಮಾಡೋದಿಲ್ಲ, ಅದು ಫುಲ್ ರೆಸಿಸ್ಟೆಂಟ್ ಆಗಿಬಿಡತ್ತೆ. ನೀವು ಯಾವುದೇ ಎಷ್ಟೇ ಸ್ಟ್ರಾಂಗ್ ಆಂಟಿಬಯೋಟಿಕ್ ಹಾಕಿ ಅದು ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗೆಲ್ಲ ಆದಾಗ ಟ್ರೀಟ್ಮೆಂಟ್ಗೆ ಬಹಳ ಪ್ರಾಬ್ಲಮ್ ಇರ್ತಾ ಇರುತ್ತೆ. ಸೊ ಇಂಥದ್ರಲ್ಲಿ ಬೆಸ್ಟ್ ಸೊಲ್ಯೂಷನ್ ಅಂದರೆ ಈ ಲಸಿಕೆಗಳು. ಯಾಕಂದರೆ ಲಸಿಕೆ ಹಾಕಿದರೆ ಒಂದು ನಿಮಗೆ ಈ ರೀತಿ ಪದೇ ಪದೇ ಆಗೋದು, ಅದನ್ನು ನಾವು ಆದಷ್ಟು ತಡೆಯಲಿಕ್ಕೆ ಟ್ರೈ ಮಾಡ್ಬೋದು. ಎರಡನೇದು ಫೈನಾನ್ಷಿಯಲ್, ಈ ಥರ ಒಂದು ಸಲ ಟೈಫಾಯ್ಡ್ ಬಂತು ಅಂತ ಹೇಳಿದರೆ ನಿಮಗೆ ಬಹಳ ಖರ್ಚು, ಫೈನಾನ್ಷಿಯಲ್ ಲಾಸ್ ಎಲ್ಲ ಆಗ್ತಾ ಇರುತ್ತೆ, ಅದನ್ನು ನಾವು ತಡಿಬೋದು. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇತ್ತು ಅಂದಾಗ ನಮ್ಮ ಹತ್ರ ಬೆಸ್ಟ್ ಬೆಟ್ ಇರೋದು ಅಂತ ಹೇಳಿದ್ದು ಈ ಲಸಿಕೆ. ಸೊ ಲಸಿಕೆ ಎಸ್ಪೆಷಲಿ ನಮ್ಮ ಇಂಡಿಯಾ ಅಂತ ದೇಶದಲ್ಲಿ ಎಲ್ಲಿ ಟೈಫಾಯ್ಡ್ ಎಂಡಮಿಕ್ ಇದೆ, ನಮ್ಮ ಸ್ಯಾನಿಟೇಷನ್ ಸಿಸ್ಟಮ್ ಬಹಳ ಪುವರ್ ಇರೋದ್ರಿಂದ ನಮಗೆ ಇದು ಒಂದು ಬೆಸ್ಟ್ ಬೆಟ್ ಇರುವಂತ ಒಂದು ವ್ಯಾಕ್ಸಿನ್. ಓಕೆ, ಸೊ ಟೈಫಾಯ್ಡ್ ವ್ಯಾಕ್ಸಿನ್. ಈ ಟೈಫಾಯ್ಡ್ ವ್ಯಾಕ್ಸಿನ್ ನಿಮ್ಮ ನಾರ್ಮಲ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಏನಿದೆ, ಈಗ ನಾವು ಮಕ್ಕಳಿಗೆ ಹಾಕ್ತಾ ಇರ್ತೇವಲ್ವಾ, ನಿಮ್ಮ ತಾಯಿ ಕಾರ್ಡು, ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್, ಅದರಲ್ಲಿ ಈ ವ್ಯಾಕ್ಸಿನ್ ಯೂಶುವಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ನಿಮ್ಗೆ ಯೂಶುವಲಿ ಇದು ಪ್ರೈವೇಟಲ್ಲೇ ಸಿಗ್ತಾ ಇರುತ್ತೆ. ಸೊ ನೀವು ಪ್ರೈವೇಟ್ ಅಲ್ಲಿ ಹೋಗ್ಕೊಂಡು ಅಥವಾ ಪೀಡಿಯಾಟ್ರಿಷಿಯನ್ ಹತ್ರ ಭೇಟಿ ಹಾಕೊಂಡು ಈ ಔಷಧಿಯನ್ನು ಹಾಕ್ಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 50 to 85% ಅಷ್ಟು ನಿಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರುತ್ತೆ. ನಾನು ಲಸಿಕೆ ಹಾಕ್ಸ್ಕೊಂಡಿದ್ದೀನಿ, ನನಗೆ ಟೈಫಾಯ್ಡ್ ಬರೋದೇ ಇಲ್ಲ ಅಂತ ಅಲ್ಲ. ನಾ ಹೇಳಿದೆ, ಇದು 50 to 85% ಇದರ ಇಫೆಕ್ಟಿವ್ನೆಸ್ ಇರುತ್ತೆ, 100% ಇರೋದಿಲ್ಲ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕು. ನಾನು ಲಸಿಕೆ ಹಾಕೊಂಡಿದ್ದೀನಿ, ಸೊ ನನಗೆ ಮುಂದೆ ಬರೋದೇ ಇಲ್ಲ, ನಾನು ಹೇಗೆ ಬೇಕಾದರೂ ಇರ್ತೀನಿ, ನನಗೆ ಹೈಜೀನ್ ಬಗ್ಗೆ ಕಾಳಜಿನೇ ಇಲ್ಲ, ಹೀಗೆಲ್ಲ ಇದ್ದಾಗ ನಿಮಗೆ ಸ್ಟಿಲ್ ನೀವು ಲಸಿಕೆ ಹಾಕೊಂಡ್ರೂ ಸಹ ಟೈಫಾಯ್ಡ್ ಬರುವಂತ ಸಾಧ್ಯತೆ ಇರುತ್ತೆ. ಓಕೆ, ಸೊ ಈ ವ್ಯಾಕ್ಸಿನ್ಸ್ಗಳ ಇಫೆಕ್ಟಿವ್ನೆಸ್ ಒಂದು 50 to 85% ಕೇಸಸ್ ಅಲ್ಲಿ ಅವು ನಿಮಗೆ ಈ ಟೈಫಾಯ್ಡ್ ಬರೋದನ್ನ ತಡಿತಾ ಇರ್ತವೆ. ಈಗ ಈ ಲಸಿಕೆಗಳು ಏನಿರ್ತವೆ, ಒಂದು ಈ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಬರ್ತಾ ಇರುತ್ತೆ, ಚುಚ್ಕೊಳ್ಳುವಂತಹ ಲಸಿಕೆ, ಇನ್ನೊಂದು ಈ ಕ್ಯಾಪ್ಸೂಲಿನ ಫಾರ್ಮ್ ಅಲ್ಲಿ ಬರ್ತಾ ಇರುತ್ತೆ. ಎಲ್ಲಕ್ಕಿಂತ ಬೆಸ್ಟ್ ವ್ಯಾಕ್ಸಿನ್ ಅಂತ ಹೇಳಿದ್ರೆ ಈಗಿನ ಟೈಮ್ಸ್ ಅಲ್ಲಿ ಇರೋದು ಕಾಂಜುಗೇಟೆಡ್ ವ್ಯಾಕ್ಸಿನ್, ಅಂದ್ರೆ ಈ ಲಸಿಕೆ ಇಂಜೆಕ್ಷನ್ಸ್ ಏನಿರ್ತವೆ ಅವು ಎಲ್ಲರಿಗಿಂತ ಬೆಸ್ಟ್ ಫಾರ್ಮ್ ಆಫ್ ವ್ಯಾಕ್ಸಿನ್. ಯಾರಿಗೆ ನಾವು ಈ ವ್ಯಾಕ್ಸಿನ್ ಅನ್ನ ಹಾಕಿಸ್ಬೇಕು,
ಈಗ ಒಂದು ಟೈಫಾಯ್ಡ್ ಆಗ್ತಾ ಇರುವಂತಹ ವ್ಯಕ್ತಿಯ ಜೊತೆ ಅವರ ಕೇರ್ ಟೇಕರ್ಸ್ ಯಾರಿರ್ತಾರೆ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿರ್ತಾರೆ ಅವರು ಹಾಕೊಂಡ್ರೆ ಇಟ್ ಈಸ್ ಬೆಟರ್. ಎರಡನೇದು ಈ ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ ಯಾರು ಈ ತರ ಪೇಷಂಟ್ಸ್ ಜೊತೆ ಡೀಲ್ ಮಾಡ್ತಿರ್ತಾರೆ ಅವರು ಹಾಕೊಂಡ್ರೆ ಬೆಟರ್. ಕೆಲವೊಂದು ಕಡೆ ಈ ಟೈಫಾಯ್ಡ್ ಏನಿದೆ ಎಂಡಮಿಕ್ ಇರುತ್ತೆ, ಅಲ್ಲಿ ಬಹಳ ರಿಸ್ಕ್ ಇರುತ್ತೆ ಈ ಟೈಫಾಯ್ಡ್ ಬರುವಂಥದ್ದು, ಅಂತ ಜನರು ಅದನ್ನ ಹಾಕೊಳ್ಳೋದು ಬೆಟರ್. ಅಂಡ್ ಸಪೋಸ್ ನೀವು ಯಾವುದೇ ಒಂದು ದೇಶಕ್ಕೆ ಹೋಗ್ತಾ ಇದ್ದೀರಾ ಎಲ್ಲಿ ಟೈಫಾಯ್ಡ್ ಎಂಡಮಿಕ್ ಇದೆ, ಆವಾಗ ನೀವು ಈ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ಳೋದು ಬೆಟರ್. ಫಸ್ಟ್ ನಾನು ಹೇಳಿದೆ ಒಂದು ಓರಲ್ ಕ್ಯಾಪ್ಸೂಲ್ಸ್ ಅಂತ ಸಿಗ್ತಾ ಇರ್ತವೆ. ಇವು ಏನ್ ಮಾಡ್ತವೆ, ಲೈವ್ ಅಟಿನ್ಯೂವೇಟೆಡ್ ವ್ಯಾಕ್ಸಿನ್ ಇವು. ಸೊ ಇವುಗಳನ್ನ ನಾವು 5 ವರ್ಷಕ್ಕಿಂತ ಹೆಚ್ಚಿಗೆ ಇರುವವರಲ್ಲಿ ಮಾತ್ರ ಹಾಕ್ಬಹುದು. 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಲ್ಲಿ ಈ ಕ್ಯಾಪ್ಸೂಲ್ಸ್ ಅನ್ನ ಕೊಡಕ್ ಆಗೋದಿಲ್ಲ. ಇದರಲ್ಲಿ 4 ಮಾತ್ರೆಗಳಿರ್ತವೆ. ಅದನ್ನ ನಾವು ಒಂದಿನ ಬಿಟ್ಟು ಒಂದಿನ ಅಂದ್ರೆ 4 ಡೋಸಸ್ ಅನ್ನ ಹಾಕ್ತೇವೆ ಒಂದು ವಾರದಲ್ಲಿ. 4 ಮಾತ್ರೆಗಳಿರ್ತವೆ. ಅಂಡ್ ಇದರಿಂದ ಅವ್ರಿಗೆ ಒಂದು 2-3 ವರ್ಷ ಅವರಿಗೆ ಪ್ರೊಟೆಕ್ಷನ್ ಅನ್ನ ಸಿಗ್ತಾ ಇರುತ್ತೆ. ಅದಾದ ನಂತರ ಒಂದು 3 ವರ್ಷಕ್ಕೆ ಮತ್ತೊಂದು ಬೂಸ್ಟರ್ ಡೋಸ್ ಹಾಕ್ಬೇಕಾಗಿ ಬರ್ಬೋದು. ಬಟ್ ಇದು ಅಷ್ಟು ಇಫೆಕ್ಟಿವ್ ಇರೋದಿಲ್ಲ. ಅಂಡ್ 5 ಇಯರ್ಸ್ಗಿಂತ ಕಡಿಮೆ ಇರುವಂತ ಮಕ್ಕಳಿಗೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಬಟ್ ಇದು ಅಷ್ಟು ಪಾಪ್ಯುಲರ್ ಇಲ್ಲ. ಯಾಕಂದ್ರೆ ಒಂದು 5 ವರ್ಷಕ್ಕಿಂತ ಕಡಿಮೆ ಇರುವಂತ ಮಕ್ಕಳಲ್ಲಿ ನಾವು ಇದನ್ನೆಲ್ಲ ಹಾಕಕ್ ಆಗೋದಿಲ್ಲ. ಅಂಡ್ ಈ ಕ್ಯಾಪ್ಸೂಲ್ಸ್ ಅನ್ನ ನುಂಗ್ಸೋದು ಸಹ ಕಷ್ಟ ಮಕ್ಕಳಲ್ಲೆಲ್ಲ. ಸೊ ಇದು ವ್ಯಾಕ್ಸಿನ್ಸ್ ಯಾವುದು ನಾವು ಓರಲ್ ಫಾರ್ಮಲ್ ಬರ್ತಾ ಇರುತ್ತೆ, ಲೈವ್ ಅಟಿನ್ಯೂವೇಟೆಡ್ ವ್ಯಾಕ್ಸಿನ್ ಅಂತ. ಇದನ್ನ ನಾವು ಈ ಇಮ್ಯುನೋ ಕಾಂಪ್ರಮೈಸ್ಡ್ ಇದ್ದವರಲ್ಲಿ ಲೈಕ್ HIV ಪೇಷಂಟ್ಸ್ ಅಲ್ಲೆಲ್ಲ ಈ ತರದ ಮಾತ್ರೆಗಳನ್ನ ಹಾಕ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಓಕೆ, ಸೊ ಫಸ್ಟ್ ಒಂದು ಈ ಓರಲ್ ಕ್ಯಾಪ್ಸೂಲ್ಸ್. ನೆಕ್ಸ್ಟ್ ಒಂದು ಟೈಫಾಯ್ಡ್ ಕಾಂಜುಗೇಟೆಡ್ ವ್ಯಾಕ್ಸಿನ್ ಅಂತ ಬರ್ತಾ ಇರುತ್ತೆ. ಸೊ ಇದು ಬಹಳಷ್ಟು ಹೆಸರಲ್ಲಿ ಬರ್ತಾ ಇರುತ್ತೆ. ಟೈಪ್ ಬಾರ್, ಪೀಡಾ ಟೈಪ್. ಇದು ಒಂದು 0.5 ml ಒಂದು ಇಂಜೆಕ್ಷನ್ ಇರುತ್ತೆ. ಒಂದೇ ಒಂದು ಡೋಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಬೂಸ್ಟರ್ ಡೋಸ್ ಬೇಕಿತ್ತು ಅಂದಾಗ ನಾವು 3 ಇಯರ್ಸಿಗೊಮ್ಮೆ ಬೂಸ್ಟರ್ ಡೋಸ್ ಅನ್ನ ಕೊಡಬೇಕಾಗಿ ಬರುತ್ತೆ. ಸೊ ಈ ಕಾಂಜುಗೇಟೆಡ್ ವ್ಯಾಕ್ಸಿನ್ ಅನ್ನ ಯೂಶ್ವಲಿ ನಾವು 9 ಮಂತ್ಸಿನ ಮಕ್ಕಳಿಗೂ ಸಹ ಕೊಡಬಹುದು. ಸೊ ಯೂಶ್ವಲಿ ಈ 9 ಮಂತ್ಸಿಗೆ ಈ ಮೀಸಲ್, ಮಮ್ಸ್, ರುಬೆಲ್ಲಾ MMR ವ್ಯಾಕ್ಸಿನ್ ಹಾಕ್ತಾ ಇರ್ತೀವಿ ನಾವು ಮಕ್ಕಳಿಗೆ. ಅದೇ ಟೈಮಲ್ಲಿ ನಾವು ಈ ಕಾಂಜುಗೇಟೆಡ್ ವ್ಯಾಕ್ಸಿನ್ ಅನ್ನ ಸಹ ಅವರಿಗೆ ಹಾಕಬಹುದು. ಸೊ ಮೀಸಲ್, ಮಮ್ಸ್, ರುಬೆಲ್ಲಾ 9 ತಿಂಗಳಿಗೆ ಯಾವಾಗ ಹಾಕ್ತೀವಿ ಅದರ ಒಂದು ವಾರ 10 ದಿನ ಬಿಟ್ಟು ಈ ವ್ಯಾಕ್ಸಿನ್ ಅನ್ನ ಕೊಡಬಹುದು. ಒಂದೇ ಒಂದು ಇಂಜೆಕ್ಷನ್ 0.5 ml ಇಂಜೆಕ್ಷನ್ ಇಂಟ್ರಾಮಸ್ಕ್ಯುಲರ್ ನಿಮ್ಮ ಸ್ನಾಯುಗಳಲ್ಲಿ ಇಂಜೆಕ್ಷನ್ ಅನ್ನ ಹಾಕ್ತಾ ಇರ್ತಾರೆ. ಕಾಸ್ಟ್ ಇದರದು ಒಂದು 1,300 1,700 ವರೆಗೆ ಇರಬಹುದು. ಡಿಪೆಂಡ್ಸ್ ಯಾವ ಬ್ರ್ಯಾಂಡ್ ಇನ್ ವ್ಯಾಕ್ಸಿನ್ ಎಕ್ಸೆಟ್ರಾ ಇದೆ ಅಂತ. ಅಂಡ್ ಇದು ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್ ಇರುತ್ತೆ. ಅಂಡ್ ಮೋಸ್ಟ್ಲಿ ಯೂಸ್ಡ್ ವ್ಯಾಕ್ಸಿನ್ ಇದು ಕಾಂಜುಗೇಟೆಡ್ ವ್ಯಾಕ್ಸಿನ್. ಇನ್ನೊಂದು ಟೈಪ್ ಆಫ್ ವ್ಯಾಕ್ಸಿನ್ ಬರುತ್ತೆ, ಅದು ಇಂಜೆಕ್ಷನ್ ಬಟ್ ಅನ್ಕಾಂಜುಗೇಟೆಡ್ ವ್ಯಾಕ್ಸಿನ್. ಇದು ಒಂದು ಸಬ್ ಯೂನಿಟ್ ವ್ಯಾಕ್ಸಿನ್ ಅಂದ್ರೆ VI ಪಾಲಿಸಕರೈಡ್, ಈ ಸಾಲ್ಮೊನೆಲ್ಲಾದ ಒಂದು ಪಾರ್ಟ್ ಅನ್ನ ಯೂಸ್ ಮಾಡಿ ನಾವು ಈ ವ್ಯಾಕ್ಸಿನ್ ಅನ್ನ ಮಾಡಿರ್ತೇವೆ. ಇದು ಸಹ ಇಫೆಕ್ಟಿವ್ ಇರುತ್ತೆ. ಈ ಕಾಂಜುಗೇಟೆಡ್ ವ್ಯಾಕ್ಸಿನ್ ಕಿಂತ ಇದರ ಕಾಸ್ಟ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಅಂಡ್ ಇದು ಸಹ ಒಂದೇ ಒಂದು ಡೋಸ್ ಅನ್ನ ತೆಗೆದುಕೊಳ್ಳೋದು. ಬೂಸ್ಟರ್ ಡೋಸ್ ಅನ್ನ ಒಂದು 3 ಇಯರ್ಸಿಗೋ 5 ಇಯರ್ಸಿಗೋ ನಾವು ಒಂದು ಬೂಸ್ಟರ್ ಡೋಸ್ ಅನ್ನ ಕೊಡಬೇಕಾಗತ್ತೆ. ಇದನ್ನ ನಾವು ಯೂಶುವಲಿ 2 ಇಯರ್ಸ್ಗಿಂತ ಹೆಚ್ಚಿಗೆ ಇರೋರಲ್ಲಿ ಈ ವ್ಯಾಕ್ಸಿನ್ ಅನ್ನ ಹಾಕ್ತಾ ಇರ್ತೇವೆ, ಅನ್ಕಾಂಜುಗೇಟೆಡ್ ವ್ಯಾಕ್ಸಿನ್. ಸೊ ಈಗ ನಾವು ಯಾವ ಟೈಪ್ ಆಫ್ ವ್ಯಾಕ್ಸಿನ್ ಅನ್ನ ನೋಡಿದ್ವಿ, ಒಂದು ಓರಲಿ ತಿನ್ನುವಂತ ಗುಳಿಗೆ ಫಾರ್ಮ್ ಅಲ್ಲಿ, ಇನ್ನೊಂದು ಇಂಜೆಕ್ಷನ್ ಫಾರ್ಮ್ ಅಲ್ಲಿ. ಇಂಜೆಕ್ಷನ್ ಫಾರ್ಮ್ ಅಲ್ಲಿ 2 ಟೈಪ್ ಇರುತ್ತೆ, ಒಂದು ಕಾಂಜುಗೇಟೆಡ್, ಇನ್ನೊಂದು ಅನ್ಕಾಂಜುಗೇಟೆಡ್. ಕಾಂಜುಗೇಟೆಡ್ ಅನ್ನೋದು ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್. ಅಂಡ್ ಇದನ್ನ ನಾವು 9 ಮಂತ್ಸ್ ಇಂದಾನೆ ಕೊಡಕ್ಕೆ ಶುರು ಮಾಡಿಬಿಡ್ಬಹುದು. ಅಂಡ್ ಅನ್ಕಾಂಜುಗೇಟೆಡ್ ಅನ್ನೋದು ಸಹ ಇಫೆಕ್ಟಿವ್ ಇರುತ್ತೆ. ಇದನ್ನ 2 ಇಯರ್ಸ್ ಆದ್ಮೇಲೆ ನಾವು ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಈ ಕಾಂಜುಗೇಟೆಡ್ ಮತ್ತೆ ಅನ್ಕಾಂಜುಗೇಟೆಡ್ ಇವೆರಡು ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಬರುತ್ತೆ. ಒಂದೇ ಒಂದು ಇಂಜೆಕ್ಷನ್ ಅನ್ನ ನೀವು ತಗೊಳ್ಬೇಕು. ಅಂಡ್ ಒಂದು 3 ಇಯರ್ಸ್ ಆದ್ಮೇಲೆ ಅದಕ್ಕೆ ಒಂದು ಬೂಸ್ಟರ್ ಡೋಸ್ ಅನ್ನ ಕೊಡ್ತಾ ಇರ್ತೇವೆ. ಅದೇ ಓರಲ್ ವ್ಯಾಕ್ಸಿನ್ ಏನಿರುತ್ತೆ, ಓರಲ್ ಕ್ಯಾಪ್ಸೂಲ್ಸ್ ಫಾರ್ಮ್ ಅಲ್ಲಿ ಸಿಗ್ತಾ ಇರುತ್ತೆ. 4 ಡೋಸ್ ಅಲ್ಲಿ ನಾವು ಕೊಡಬೇಕು. ಒಂದಿನ ಬಿಟ್ಟು ಒಂದಿನ ಕೊಡ್ತಾ ಇರ್ತೇವೆ. 5 ವರ್ಷಕ್ಕಿಂತ ಹೆಚ್ಚಿಗೆ ಇರೋರಲ್ಲಿ ಮಾತ್ರ ಈ ವ್ಯಾಕ್ಸಿನ್ ಅನ್ನ ನಾವು ಕೊಡಬಹುದು. ಸೊ ಈ ವ್ಯಾಕ್ಸಿನ್ಸ್ಗೆ ಏನ್ ಸೈಡ್ ಇಫೆಕ್ಟ್ಸ್ ಇರ್ತವೆ, ಯೂಶುವಲಿ ಇವು ಸೇಫ್ ಇರ್ತವೆ. ಬಟ್ ಕೆಲವೊಬ್ಬರಲ್ಲಿ ಇಂಜೆಕ್ಷನ್ ಕೊಟ್ಟಿದಂತ ಜಾಗದಲ್ಲಿ ಬಹಳ ನೋವಾಗೋದು, ಪೇನ್ ಬರೋದು, ಕೆಲವೊಬ್ಬರಲ್ಲಿ ವಾಮಿಟಿಂಗ್ ಆಗೋದು, ಕೆಲವೊಬ್ಬರಲ್ಲಿ ಅಲರ್ಜಿ ಆಗೋದು, ಹೆಡೇಕ್ ಬರೋದು, ಈ ರೀತಿ ಎಲ್ಲ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ಬೋದು. ಬಟ್ ಜನರಲಿ ಇವು ಸೇಫ್ ಇರ್ತವೆ. ಇಂಡಿಯಾದಲ್ಲಿನೂ ಇದು ಪ್ರೊಡ್ಯೂಸ್ ಆಗ್ತಾ ಇದೆ. ಲೈಕ್ ಭಾರತ್ ಬಯೋಟೆಕ್ ಅದು ಈ ವ್ಯಾಕ್ಸಿನ್ಸ್ ಅನ್ನ ಎಲ್ಲ ಮಾಡ್ತಾ ಇರ್ತಾರೆ.
ಇರ್ತವೆ. ಸೊ ಯೂಶ್ವಲಿ ಸೇಫ್ ವ್ಯಾಕ್ಸಿನ್, ಬಟ್ ಅದೇ ನಾನು ಹೇಳಿದೆ 50-85% ಅಷ್ಟೇ ಇದರ ಇಫೆಕ್ಟಿವ್ನೆಸ್ ಇರುತ್ತೆ. ವ್ಯಾಕ್ಸಿನ್ ತೆಗೆದುಕೊಂಡ್ರಿ ಅಂದ ಮಾತ್ರಕ್ಕೆ ನೀವು ಕಂಪ್ಲೀಟ್ಲಿ ನಿಮಗೆ ಟೈಫಾಯ್ಡ್ ಮುಂದೆ ಬರೋದೇ ಇಲ್ಲ ಅಂತ ಅಲ್ಲ. ಇದು ಅಷ್ಟೇ ಪರ್ಸೆಂಟ್ ಕೇಸಸ್ ಅಲ್ಲಿ, ಒಂದು 50% ಅಲ್ಲಿ ಅಥವಾ ಒಂದು 85% ಕೇಸಸ್ ಅಲ್ಲಿ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಅಡಲ್ಟ್ಸ್ ಅಲ್ಲೂ, ವಯಸ್ಕರಲ್ಲೂ ನಾವು ಈ ವ್ಯಾಕ್ಸಿನ್ಸ್ ಅನ್ನ ಹಾಕ್ಸ್ಕೊಳ್ಬಹುದು. ಇವೇ ಸೇಮ್ ವ್ಯಾಕ್ಸಿನ್ಸ್ ಇರ್ತವೆ. ಕಾಂಜುಗೇಟೆಡ್ ವ್ಯಾಕ್ಸಿನ್ ಎಲ್ಲರಿಗಿಂತ ಬೆಸ್ಟ್ ವ್ಯಾಕ್ಸಿನ್ ಈಗಿನ ಟೈಮ್ಸ್ ಅಲ್ಲಿ. ಈ ವ್ಯಾಕ್ಸಿನ್ ನೀವು ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಹಾಕ್ಸ್ಕೊಳ್ಬಹುದು. ಈ ಅನ್ಕಾಂಜುಗೇಟೆಡ್ ಕಿಂತ ಕಾಂಜುಗೇಟೆಡ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ವಯಸ್ಕರಲ್ಲಿ ನಾನು ಹೇಳಿದೆ, ನೀವು ಯಾವುದೇ ಒಂದು ಪ್ರದೇಶ ಎಲ್ಲಿ ಟೈಫಾಯ್ಡ್ ಎಂಡಮಿಕ್ ಇದೆ ಆ ತರದ ಜಾಗದಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಈ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಜೊತೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ತರ ಟೈಫಾಯ್ಡ್ ಇದೆ ಅಂಡ್ ರಿಪೀಟೆಡ್ಲಿ ಅವ್ರಿಗೆ ಆಗ್ತಾ ಇದೆ ಅಂದಾಗ, ನೀವು ಅವ್ರ ಕಾಳಜಿ ಮಾಡ್ತಾ ಇದ್ದೀರಿ ಅಂದಾಗ ನೀವು ಮನೆಯವರೆಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಹೆಲ್ತ್ ಕೇರ್ ವರ್ಕರ್ ಯಾರು ಈ ಹೆಲ್ತ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅಂಥವ್ರು, ಈ ತರ ಪೇಷಂಟ್ಸ್ ಜೊತೆ ಕಾಂಟ್ಯಾಕ್ಟ್ ಬರ್ತಾ ಇರ್ತಾರೆ ಅಂಥವ್ರು, ಇಮ್ಯುನೋ ಕಾಂಪ್ರಮೈಸ್ಡ್, ನಿಮಗೆ ಇಮ್ಯುನಿಟಿ ಬಹಳ ಕಡಿಮೆ ಆಗೋಗಿದೆ ಅಂದಾಗ ಕೆಲವೊಮ್ಮೆ ನಿಮ್ಮ ಡಾಕ್ಟರ್ ನಿಮಗೆ ಈ ತರದ ವ್ಯಾಕ್ಸಿನ್ಸ್ ಅನ್ನ ಹೇಳ್ಬಹುದು. ಬಟ್ ಇದು ಲೈವ್ ವ್ಯಾಕ್ಸಿನ್ ಹಾಕಕ್ಕಾಗೋದಿಲ್ಲ, ಅಂದ್ರೆ ನಾವು ಕ್ಯಾಪ್ಸೂಲ್ಸ್ ಕೊಡಕ್ಕಾಗೋದಿಲ್ಲ. ಇಂಜೆಕ್ಟೇಬಲ್ ಫಾರ್ಮ್ ಅನ್ನ ನಾವು ಆ ಪೇಷಂಟ್ಸ್ ಗೆ ಕೊಡಬಹುದು. ಈಗ ಮೊದಲು ಟೈಫಾಯ್ಡ್ ಬಂದಿತ್ತು ನನಗೆ, ನಾನು ವ್ಯಾಕ್ಸಿನ್ ಹಾಕ್ಸ್ಕೊಳ್ಬಹುದಾ? ಎಸ್, ಡೆಫಿನೆಟ್ಲಿ ನೀವು ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ಬಹುದು. ನಿಮ್ ಟೈಫಾಯ್ಡ್ ಬಂದಿತ್ತು ಅಂದಾಗ ನಿಮ್ಮ ಟೈಫಾಯ್ಡ್ ಇನ್ಫೆಕ್ಷನ್ ಕಡಿಮೆ ಆಗಿ ಒಂದು 4 ವಾರ ಆಗ್ಲಿ, 1 ತಿಂಗಳ ಬಿಟ್ಟು ನೀವು ಈ ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ಬಹುದು. ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಕಂಡೀಷನ್ಗೆ ಸೂಟ್ ಆಗುವಂತ ಬೆಸ್ಟ್ ವ್ಯಾಕ್ಸಿನ್ ಯಾವುದು ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಬಟ್ ಎಸ್, ನಿಮಗೆ ಇನ್ಫೆಕ್ಷನ್ ಬಂದಿದೆ ಅಂಡ್ ನೀವು ನೆಕ್ಸ್ಟ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಬಹುದಾ? ಎಸ್, ನೀವು ಹಾಕ್ಸ್ಕೊಳ್ಬಹುದು. ಜಸ್ಟ್ ಒಂದು 4 to 5 ವೀಕ್ಸಿನ ಗ್ಯಾಪ್ ಅನ್ನ ಕೊಡಿ. ಎಲ್ಲಿ ಹಾಕ್ಸ್ಕೊಳ್ಬೇಕು ನಾನು ಹೇಳಿದೆ, ಇದು ಯೂಶುವಲಿ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಸಿಗ್ತಾ ಇರೋದಿಲ್ಲ. ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ನೀವು ಎನ್ಕ್ವೈರಿ ಮಾಡಿ ನೋಡಿ. ಪ್ರೈವೇಟ್ ಅಲ್ಲಿ ಇದು ಸಿಗ್ತಾ ಇರುತ್ತೆ. ನೀವು ನಿಮ್ಮ ಮಕ್ಕಳನ್ನ ಪೀಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರ ಹತ್ರ ಹೋಗಿ ಅವ್ರಿಗೆ ತೋರಿಸಿದಾಗ ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಯಾವ ಟೈಪ್ ಆಫ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು, ಯಾವಾಗ ಹಾಕ್ಸ್ಕೊಳ್ಬೇಕು ಅಂತ. ಕಾಸ್ಟ್ ನಾನು ಹೇಳಿದ್ದೇನೆ, ಈ ಕಾಂಜುಗೇಟೆಡ್ ವ್ಯಾಕ್ಸಿನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. 1500 to 2000 ತನಕ ಅದರ ಕಾಸ್ಟ್ ಇರುತ್ತೆ 1 ಡೋಸಿಗೆ. ಅಂಡ್ ನೀವು 3 ಇಯರ್ಸಿಗೋ 5 ಇಯರ್ಸಿಗೋ ಬೂಸ್ಟರ್ ಡೋಸ್ ಅನ್ನ ತೆಗೆದುಕೊಳ್ತಾ ಇರಬೇಕಾಗತ್ತೆ. ಸೊ ಇವು ಈ ಟೈಫಾಯ್ಡ್ ವ್ಯಾಕ್ಸಿನ್ಸ್ ಬಗ್ಗೆ ಕೆಲವೊಂದು ಟಿಪ್ಸ್. ಬಟ್ ನೆನ್ಪಿಟ್ಕೊಳ್ಳಿ, ಈ ವ್ಯಾಕ್ಸಿನ್ಸ್ ಏನಿರ್ತವೆ ಬರೀ 50-85% ಮಾತ್ರ ಇಫೆಕ್ಟಿವ್ ಇರ್ತವೆ. ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಿ ಅಂದ ಮಾತ್ರಕ್ಕೆ ನೀವು ನಿಮ್ಮ ಪರ್ಸನಲ್ ಹೈಜೀನ್ ಇರ್ಬೋದು, ನಿಮ್ಮ ಕ್ಲೆನ್ಲಿನೆಸ್ ಇರ್ಬೋದು, ಇವೆಲ್ಲದರ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡೋ ತರ ಇರೋದಿಲ್ಲ. ಟಾಯ್ಲೆಟಿಗೆ ಹೋಗಿ ಬಂದ್ರಿ, ಆವಾಗ ನಿಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಿಂದ ತೊಳ್ಕೊಳ್ಬೇಕು. ಮಕ್ಕಳಿಗೆ, ಮನೆಯಲ್ಲಿರೋರಿಗೆಲ್ಲ ನೀವು ಈ ಪ್ರಾಕ್ಟೀಸ್ ಅನ್ನ ಮಾಡಕ್ ಹೇಳ್ಬೇಕು. ಯಾಕಂದ್ರೆ ಈ ಮಲದ ಜೊತೆ, ಮಲದಲ್ಲಿಯೇ ಈ ಬ್ಯಾಕ್ಟೀರಿಯಾ ಇರುತ್ತೆ. ಇಂತಹ ಮಲ ಏನಾದ್ರೂ ನೀರಿನ ಜೊತೆ ಕಾಂಟ್ಯಾಕ್ಟಿಗೆ ಬಂತು ಅಂಡ್ ಆ ನೀರನ್ನ ಯಾರೋ ಬೇರೆಯವರು ಅದ್ರ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಅವರಿಗೆ ಈ ಟೈಫಾಯ್ಡ್ ಹರಡ್ತಾ ಇರುತ್ತೆ. ಸೊ ಕೈಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದು, ಸೋಪ್ ಹಾಕಿ ತೊಳ್ಕೊಳ್ಳೋದು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತವೆ. ನೀವು ಹೊರಗಡೆ ತಿನ್ನೋದು ಅದನ್ನ ಸಹ ಕಡಿಮೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಯಾವ ಟೈಪ್ ಆಫ್ ನೀರನ್ನ ಯೂಸ್ ಮಾಡ್ತಿರ್ತಾರೆ, ಅವರು ಎಷ್ಟು ತಮ್ಮ ಕೈಯಿನ ಹೈಜೀನ್ ಬಗ್ಗೆ ಕಾಳಜಿ ಮಾಡ್ತಿರ್ತಾರೆ ಅವೇನು ಗೊತ್ತಿರೋದಿಲ್ಲ. ಸೊ ನಿಮ್ಗೆ ಆಲ್ರೆಡಿ ನೀವು ಈ ತರ ಟೈಫಾಯ್ಡ್ಗೆಲ್ಲ ಪ್ರೋನ್ ಆಗಿದ್ರಿ ಅಂದಾಗ ಈ ರೀತಿ ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಬೇಕು. ಥರ್ಡ್ಲಿ ಅಂತ ಹೇಳಿದ್ರೆ, ಆದಷ್ಟು ನೀರನ್ನ ಕಾಯಿಸಿ ಅದನ್ನ ಆರಿಸಿದ ಮೇಲೆ ಕುಡಿಯೋದು ಇಟ್ ಇಸ್ ಅ ಬೆಸ್ಟ್ ಪ್ರಾಕ್ಟೀಸ್. ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ನಿಮ್ಗೆ ಯಾವುದು ಬೆಸ್ಟ್ ವ್ಯಾಕ್ಸಿನ್ ಇರುತ್ತೆ. ನಾನು ಈಗ ಆಲ್ರೆಡಿ 3 ವ್ಯಾಕ್ಸಿನ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ನಿಮಗೆ ಸೂಟ್ ಆಗುವಂತ ವ್ಯಾಕ್ಸಿನ್ಸ್ ಯಾವ್ದಿರ್ತವೆ ಅವ್ರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಪ್ರೀವಿಯಸ್ ನಿಮಗೆ ಒಂದ್ಸಲ ಟೈಫಾಯ್ಡ್ ಆಗಿತ್ತು ಅಂದ್ರೆ ಮುಂದೆ ಟೈಫಾಯ್ಡ್ ಆಗೋದಿಲ್ಲ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ನಿಮ್ಗೆ ಮುಂದೆನೂ ಟೈಫಾಯ್ಡ್ ಆಗ್ಬೋದು. ಸೊ ನಿಮಗೆ ಟೈಫಾಯ್ಡ್ ಆಗಿತ್ತು ಅಂಡ್ ನೀವು ವ್ಯಾಕ್ಸಿನ್ ತಗೊಳ್ಬೇಕು ಅಂತ ಮನ್ಸು ಮಾಡಿದ್ರೆ ಡೆಫಿನೆಟ್ಲಿ ನೀವು ವ್ಯಾಕ್ಸಿನ್ ಅನ್ನ ತಗೊಳ್ಳಿ. ಬಟ್ ನಿಮಗೆ ಇನ್ಫೆಕ್ಷನ್ ಬಂದ ಒಂದು 4-5 ವೀಕ್ಸ್ ಆದ ನಂತರ ವ್ಯಾಕ್ಸಿನೇಷನ್ಗೆ ಹೋಗಿ. ಈ ವ್ಯಾಕ್ಸಿನೇಷನ್ ಈಗಿನ ಕಾಲದಲ್ಲಿ ಒಂದು ಬೆಸ್ಟ್ ಬೆಟ್. ಯಾಕಂದ್ರೆ ಒಂದು ಅಟ್ಲೀಸ್ಟ್ ಒಂದು 85% ಅದು ಪ್ರೊಟೆಕ್ಷನ್ ಆದ್ರೂ ಕೊಡ್ತಾ ಇರುತ್ತೆ. ಅಂಡ್ ಬಿಕಾಸ್ ಈಗ ಟೈಫಾಯ್ಡ್ಗೆ ನಾವು ಆಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗ್ಬಿಟ್ಟಿದೀವಿ, ಇದು ಮುಂದಿನ ಕಾಂಪ್ಲಿಕೇಶನ್ಸ್ ಅನ್ನ ತಡೆಯೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. So these were few things about typhoid vaccine. Thank you so much for watching the video. Please like, share and subscribe the channel. Thank you.